ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋರ್ಮುಜ್ ಜಲಸಂಧಿಗೆ ಯುಎಸ್ಎ ನೌಕಾ ದಿಗ್ಬಂಧನವನ್ನ ಹಾಕಿದೆ. ನಿರ್ಬಂಧವನ್ನ ಮೀರಿ ಬರೋದಕ್ಕೆ ಟ್ರೈ ಮಾಡಿದ್ರೆ ನೌಕೆಯನ್ನ ಉಡೀಸ್ ಮಾಡ್ತೀವಿ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೋರ್ಮುಜ್ ಜಲಸಂಧಿಗೆ ಸ್ಟ್ರೇಟ್ ಆಫ್ ಹೋರ್ಮುಜ್ ಏನಿದೆ ಇದಕ್ಕೆ ಯುಎಸ್ಎ ನೌಕಾ ದಿಗ್ಬಂಧನವನ್ನ ಹಾಕಿದೆ. ನಿರ್ಬಂಧವನ್ನ ಮೀರಿ ಬರೋದಕ್ಕೆ ಟ್ರೈ ಮಾಡಿದ್ರೆ ನೌಕೆಗಳನ್ನ ಉಡೀಸ್ ಮಾಡ್ತೇವೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ದಿಗ್ಬಂಧನವನ್ನ ಸವಾಲಾಗಿ ಸ್ವೀಕರಿಸಬೇಡಿ, ಇದೇನು ಒಂದು ಚಾಲೆಂಜ್ ಅಲ್ಲ, ಇದನ್ನ ನೀವು ಚಾಲೆಂಜ್ ಅಂತ ತಗೊಂಡು ಬರೋದಕ್ಕೆ ಟ್ರೈ ಮಾಡಿದ್ರೆ ಸರ್ವನಾಶ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಇರಾನಿ ನೌಕೆಗಳು ಸುಳಿದ್ರೂ ಕೂಡ ಸಂಪೂರ್ಣ ನಿರ್ನಾಮ ಆಗುತ್ತೆ ಆ ನೌಕೆಗಳು ಅಂತ ಇರಾನ್ ನಾಯಕರಿಗೆ ವಾರ್ನ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ನಿನ್ನೆ ಭಾರತೀಯ ಕಾಲಮಾನ ಸಂಜೆ 7:15 ಬ್ಲಾಕ್ಔಟ್ ಮಾಡಲಾಗಿದೆ. ಸ್ಟ್ರೇಟ್ ಆಫ್ ಹೋರ್ಮುಜ್ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ. ಹೀಗಾಗಿ ಇರಾನಿನ ನೌಕೆಗಳು ಅಥವಾ ಶಿಪ್ಗಳು ಅಳಿದು ಉಳಿದಿರುವ ಶಿಪ್ಗಳು ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ನಾವು ಆಲ್ಮೋಸ್ಟ್ ಎಲ್ಲವನ್ನ ಕೂಡ ನಾಶ ಮಾಡಿದ್ದೇವೆ, ಇನ್ನೇನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ, ಒಂದು ರೀತಿ ವ್ಯಂಗ್ಯ ಆಡಿದ್ದಾರೆ, ಉಳ್ಕೊಂಡಿದ್ರೆ ಏನಾದರೂ ಶಿಪ್ಗಳು ಅವೇನಾದರೂ ಹೋರ್ಮುಜ್ ಹತ್ರ ಬಂದರೆ ಅದನ್ನು ಸರ್ವನಾಶ ಮಾಡ್ತೇವೆ. ನಾವೀಗ ಏನು ಒಂದು ದಿಗ್ಬಂಧನ ಹಾಕಿದ್ದೇವೆ ಅದನ್ನು ಚಾಲೆಂಜ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇದೊಂದು ಚಾಲೆಂಜ್ ಅಂದ್ಕೊಂಡು ನೀವೇನಾದರೂ ಕೌಂಟರ್ ಕೊಡ್ತೀವಿ ಅಂತ ಬಂದರೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗುತ್ತೆ. ನಿರ್ಬಂಧ ಮೀರಿ ಬರೋದಕ್ಕೆ ಟ್ರೈ ಮಾಡಿದರೆ ನೌಕೆಗಳನ್ನು ಉಡೀಸ್ ಮಾಡಲಾಗುತ್ತೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಯಾಕಂದರೆ ಯಾವಾಗ ಈ ರೀತಿ ಬ್ಲಾಕ್ ಮಾಡ್ತೀವಿ ಅಂದಾಗಲೇ ಇರಾನ್ ಹೇಳಿತ್ತು ಟಚ್ ಮಾಡಿದ್ರೆ ಅಮೆರಿಕ ವಿನಾಶ ಆಗುತ್ತೆ ಅಂತ. ಆದರೆ ಇದೀಗ ಬ್ಲಾಕ್ ಮಾಡಲಾಗಿದೆ. ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಹೋರ್ಮುಜ್ ಮೇಲೆ ಅಮೆರಿಕಾದ ಆಧಿಪತ್ಯ ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ತಲ್ಲಣವೇ ಸೃಷ್ಟಿಯಾಗಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಳಿತ ಉಂಟಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಹಾಗಾದರೆ ಭಾರತಕ್ಕೆ ಮತ್ತಷ್ಟು LPG ಸಮಸ್ಯೆ ತಟ್ಟುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಹೋರ್ಮುಜ್ಗೆ USA ಬೇಲಿ ಹಾಕಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಹೋರ್ಮುಜ್ ಮೇಲೆ ಅಮೆರಿಕಾದ ಆಧಿಪತ್ಯ ಕಂಟಿನ್ಯೂ ಆಗಿದೆ. ನಾವು ಹೋರ್ಮುಜ್ನ ಕಂಟ್ರೋಲ್ಗೆ ತಗೊಳ್ತೀವಿ ಅಂತ ಅಮೆರಿಕ ಹೇಳಿತ್ತು. ಅದೇ ರೀತಿ ನಿನ್ನೆ ರಾತ್ರಿಯಿಂದ ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ರಾತ್ರಿಯಿಂದ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ. ಆದರೆ ಇರಾನ್ ಇದಕ್ಕೆ ಮುಂಚೆನೇ ಹೇಳಿತ್ತು ಅಕಸ್ಮಾತ್ ಏನಾದರೂ ನೀವು ಹೋರ್ಮುಜ್ ಟಚ್ ಮಾಡಿದರೆ ಅಮೆರಿಕಾಗೆ ನಾಶ ಅಂದರೆ ಏನು, ವಿನಾಶ ಅಂದರೆ ಏನು ಅಂತ ನಾವೇ ತೋರಿಸ್ತೀವಿ ಅಂತ ಹೇಳಿತ್ತು. ಆದರೆ ಇದೀಗ ಬ್ಲಾಕ್ ಮಾಡಿದೆ ಅಮೆರಿಕ. ಇದಕ್ಕೆ ಇರಾನ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಹೋರ್ಮುಜ್ ಮೇಲೆ ಅಮೆರಿಕಾದ ಆಧಿಪತ್ಯ ಕಂಟಿನ್ಯೂ ಆಗ್ತಾ ಇದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ತಲ್ಲಣವೇ ಸೃಷ್ಟಿಯಾಗಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಳಿತ ಉಂಟಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಮತ್ತು ಬಾಹ್ಯಾಕಾಶ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಸರ್, ಈಗ ಹೋರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿದೆ ಅಮೆರಿಕ. ಇದಕ್ಕೆ ಇರಾನ್ನ ನಿಲುವು ಯಾವ ರೀತಿ ಇರ್ಬೋದು? ಅಂದ್ರೆ ಮುಂಚೆನೆ ಹೇಳಿದ್ರು ಅಕಸ್ಮಾತ್ ಹೋರ್ಮುಜ್ ಟಚ್ ಮಾಡಿದ್ರೆ ಅಮೆರಿಕಾನ ವಿನಾಶ ಮಾಡ್ತೀವಿ ಅಂತ. ಆದ್ರೆ ಇದೀಗ ಬ್ಲಾಕ್ ಮಾಡಲಾಗಿದೆ. ಸೊ ಯಾವ ರೀತಿ ಅದು ರಿಯಾಕ್ಟ್ ಮಾಡ್ಬೋದು ಇರಾನ್ ಅಂತ? ಮೇಡಮ್, ಇದು ಹಾರ್ಮುಜ್ ಜಲಸಂಧಿ ಬಂದು ಇರಾನ್ ಕೋಸ್ಟಲ್ಗೆ ಅಂಟ್ಕೊಂಡಿರೋ ಅಂತ ಒಂದು ಜಲಸಂಧಿ. ಸೊ ಇವರು ಅಲ್ಲಿಂದ ಮತ್ತೆ ದಾಳಿ ಮಾಡೋ ಎಲ್ಲಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಮೆರಿಕನ್ ನೌಕೆಗಳ ಮೇಲೆ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು. ಎರಡನೇದು, ಬೇರೆ ಪೋರ್ಟ್ಸ್ ಗಳ ಮೇಲೆ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇರೆ ದೇಶಗಳ ಪೋರ್ಟ್ಸ್ ಮೇಲೆ. ಎರಡನೇದು. ಮೂರನೇದು, ಮಂಡೇಲ್ ಅಂತ ಇದು ರೆಡ್ ಸಿ ಅಲ್ಲಿ ಇದೆಯಲ್ಲ, ಮಂಡೇಲ್ ಅಂತ, ಅದ್ರ ಮೇಲೆ ಔತಿ ಅವರು ಹಿಡಿತ ಸಾಧಿಸಲು ಈಗ ಸೂಕ್ತವಾದ ಸಮಯ ಅನ್ಸುತ್ತೆ. ಅವ್ರು ಮಾಡ್ತಾರ ಅದನ್ನ. ಸೊ ಇದನ್ನೆಲ್ಲ ಶುರುವಾಯ್ತು ಅಂದ್ರೆ ಇಡೀ ವರ್ಲ್ಡ್ ಎಕನಾಮಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಈ ಬ್ಲಾಕೇಡ್ ಏನಾದ್ರೂ ಏಪ್ರಿಲ್ 8 ತನಕ ಕಂಟಿನ್ಯೂ ಆದ್ರೂ ಸಾಕು, ನಮ್ಮ ಆರ್ಥಿಕ ವ್ಯವಸ್ಥೆ ಏರುಪೇರು ಆಗ್ಬಿಡುತ್ತೆ. ಸೊ ಇವತ್ತು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಇರಾನ್ ಅಂತ ಕಾದು ನೋಡ್ಬೇಕಾಗತ್ತೆ. ಸರ್, ಈಗ ಇನ್ನೊಂದ್ ಕಡೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಒಂದು ಜಲಸಂಧಿಯನ್ನ ಬ್ಲಾಕ್ ಮಾಡೋದಾಗಿರ್ಬೋದು ಅಥವಾ ಈ ಟೋಲ್ ಕೇಳೋದಾಗಿರ್ಬೋದು, ಇದು ಸರಿನಾ ಅಂತ? ಇಲ್ಲ, ಇಂಟರ್ನ್ಯಾಷನಲ್ ಲಾ ಪ್ರಕಾರ ಯಾವುದೇ ವಿಧವಾದ ಬ್ಲಾಕೇಡ್ಗಳು ಮಾಡೋದು
ಅದು ಅಕ್ಷಮ್ಯ ಅಪರಾಧ. ಬಟ್ ಅದಕ್ಕೆ ಆದ ಕೆಲವು ಮಾನದಂಡಗಳಿದಾವೆ, ಅದನ್ನ ಫಾಲೋ ಮಾಡಿದ್ರೆ ಆ ಬ್ಲಾಕೇಡ್ಗೆ ಒಂದು ಮಾನ್ಯತೆ ಬರುತ್ತೆ. ಈಗ ಇರಾನು ಅದನ್ನ ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ UN ಕ್ಲಾಸ್ ಹೇಳಿದೆ, ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಫಾರ್ ಲಾ ಆಫ್ ಪೀಸ್ ಅಂತ. ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಂದು ಅದು ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಡಿಕ್ಲೇರ್ ಆಗಿದೆ. ಬಟ್ ಇರಾನ್ ಏನ್ ಹೇಳುತ್ತೆ, ಹಿಂದೆ ನಾವು ರಾಟಿಫೈ ಮಾಡ್ಕೊಂಡೇ ಇಲ್ಲ ಅದು ಇಂಟರ್ನ್ಯಾಷನಲ್ ವಾಟರ್ಸ್ ಅನ್ನೋದು, ನಾವು ಎಲ್ಲೂ ವಿಶ್ವಸಂಸ್ಥೆ ಜೊತೆ ರಾಟಿಫೈ ಮಾಡ್ಕೊಂಡಿಲ್ಲ. ಯಾಕಂದ್ರೆ 12.5 ನಾಟ್ ನಮ್ಮ ಕೋಸ್ಟಲ್ ಏರಿಯಾ ಇಂದ ಬರುವ ಏರಿಯಾ ಬಂದು ಅದು ನಮಗ್ ಸೇರುತ್ತೆ ಆಸ್ ಪರ್ ಇಂಟರ್ನ್ಯಾಷನಲ್ ಲಾನೆ. ಸೊ ಇದು ಟೋಟಲ್ ಬಂದು 21.5 ನಾಟ್ ಇದೆ, ಸಣ್ಣದ ನ್ಯಾರೋ ಡಿಸ್ಟೆನ್ಸ್ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋದಲ್ಲಿ. ಅಂದ್ರೆ 12.5 ಇರಾನಿಗೆ ಸೇರುತ್ತೆ, 12.5 ಒಮಾನಿಗೆ ಸೇರುತ್ತೆ. ಸೊ ಈ ಎರಡೂ ತಗೊಂಡ್ರೆ ಆಸ್ ಪರ್ ಲಾ ಪ್ರಕಾರ ಅದು ಅವ್ರದೇ ಆಗುತ್ತೆ. ಆ ರೀಜನ್ 21 ಮೈಲಿ ನಾಟ್ ಏನಿದೆಯಲ್ಲ ಅದ್ರ ಪ್ರಕಾರ ಅದು ಅವ್ರದೇ ಆಗತ್ತೆ ಆ ಒಂದು ಏರಿಯಾ. ಹಿಂದೆ 900 ವರ್ಷ ಅವ್ರು ಕಲೆಕ್ಟ್ ಮಾಡಿದ್ರು ಅಲ್ಲಿ ಟೋಲ್ ಟ್ಯಾಕ್ಸ್. ಸೊ ಈಗ ಅವ್ರು ಯಾವತ್ತೂ ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಅದ್ರ ಪ್ರಕಾರ ಇಂಟರ್ನ್ಯಾಷನಲ್ ಒತ್ತಡದ ಮೇಲೆ ಅವ್ರು ಯಾವುದೇ ವಿಧವಾದ ಟ್ಯಾಕ್ಸ್ ಅವ್ರು ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಈ ಟ್ರಂಪ್ ಮಾಡಿದಂತ ಒಂದು ಕುಚೇಷ್ಟೆಯಿಂದ ಅವರು ಕಲೆಕ್ಟ್ ಮಾಡುವಂತ ಸಂದಿಗ್ಧ ಪರಿಸ್ಥಿತಿಗೆ ಬಂತು. ಯಾಕಂದ್ರೆ ಅವ್ರಿಗೆ ಆಗಿರೋ ಹಾನಿ, ಅವ್ರ ಇನ್ಫ್ರಾಸ್ಟ್ರಕ್ಚರು, ಅವ್ರ ಜನಕ್ಕೆ ಈಗಾಗ್ಲೇ ಆಹಾಕಾರ ಇದೆ, ಊಟ ಇಲ್ಲ, ತಿಂಡಿ ಇಲ್ಲ. ಸೊ ಇದು ಒಂದು ಚಾನ್ಸ್ ಸಿಗ್ಬೋದು ನಮ್ಗೆ ಕಲೆಕ್ಟ್ ಮಾಡಕ್ಕೆ ಅಂತ ಅವ್ರ ಹೇಳಿಕೆಗಳು ಅವ್ರ ಪರವಾಗಿ ಕರೆಕ್ಟ್ ಆಗಿ ಇದೆ. ಬಟ್ ಇದು ಇನ್ನೊಂದು ತರ ಏನಾಗತ್ತೆ ಅಂದ್ರೆ, ಈ ತರ ಟೋಲ್ ಟ್ಯಾಕ್ಸ್ ಶುರು ಮಾಡಿದ್ರೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಬೇರೆ ಕಡೆನೂ ಸ್ಟಾರ್ಟ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ವಿಶ್ವಾದ್ಯಂತ ಈ ತರ ಅನೇಕ ಸ್ಟೇಟ್ಸ್ಗಳಿದಾವೆ. ಎಲ್ಲಾ ಕಡೆನೂ ಆ ದೇಶಗಳು ಕಲೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ರೆ ಟೋಟಲ್ ಎಕನಾಮಿನೇ ಮತ್ತೆ ಏರುಪೇರಾದ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಟೋಲ್ ಕಲೆಕ್ಟ್ ಮಾಡಬಾರದು ಅನ್ನೋದೊಂದು ಎಲ್ಲಾ ಕಡೆನೂ ಕೇಳಿ ಬರ್ತಿರುವಂತದ್ದು. ಬಟ್ ಇದನ್ನ ಇರಾನ್ ಯಾವ ತರ ಪ್ರತಿಕ್ರಿಯಿಸ್ತಾರೆ, ಯಾವ ತರ ಅಮೆರಿಕಾದವ್ರ ಸ್ಯಾಂಕ್ಷನ್ಸ್ನೆಲ್ಲ ಲಿಫ್ಟ್ ಮಾಡಿ ಇವ್ರಿಗೆ ಈ ಟೋಲ್ ಕಲೆಕ್ಟ್ ಮಾಡದೇ ಇರಂಗ್ ಮಾಡ್ತಾರೆ. ಇದು ಮುಂದೆ ಇನ್ನೊಂದು ಸುತ್ತಿನ ಮಾತುಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಏನು ಅಂತ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮೊದಲನೇ ಮಾತುಕತೆ ಮುರಿದ್ ಬಿತ್ತು ಅಂದ ತಕ್ಷಣ ಆಗೋಯ್ತು ಅಂತಲ್ಲ. ಯಾಕಂದ್ರೆ ಇನ್ನು 22ನೇ ತಾರೀಕು ತನಕ ಈ ಪಾಸ್ ಇದೆ. ಇದ್ರಲ್ಲಿ ಏನಾರ ಇನ್ನು 2-3 ರೌಂಡ್ ಅಲ್ಲಿ ಮಾತುಕತೆಯಲ್ಲಿ ಏನಾರ ಸಡಲ್ಸ್ತಾರ ಅಂತ ಕಾದ್ ನೋಡ್ಬೇಕಾಗುತ್ತೆ. ಸರ್, ಈಗ ಇನ್ನೊಂದು ಕಡೆ ಚೈನಾಗೂ ಕೂಡ ವಾರ್ನಿಂಗ್ ಸಿಕ್ಕಿದೆ. ಹೀಗಾಗಿ ಚೈನಾ ಡೈರೆಕ್ಟ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಚೈನಾ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ? ಚೈನಾ ಈಗಾಗ್ಲೇ ಸಪೋರ್ಟ್ ಮಾಡ್ಕೊಡ್ತಾನೆ ಬಂದಿದೆ, ನಾವ್ ಹೇಳಿ ಬಿಡ್ಲಿ. ಚೈನಾ ಸಪೋರ್ಟ್ ಇಲ್ದೇನೆ ಅವ್ರು ಇಷ್ಟ್ರ ಮಟ್ಟಕ್ಕೆ ಮುಂದುವರಿಯಕ್ ಆಗ್ತಾನೆ ಇರ್ಲಿಲ್ಲ. ಜೊತೆಲಿ ಈಗ ಬ್ಲಾಕೇಡ್ ಆಗಿರೋದ್ರಿಂದ ಚೈನಕ್ಕೂ ಎಲ್ಲೋ ಒಂದು ಆರ್ಥಿಕ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಆಯಿಲ್ ಇರಾನಿಂದಾನೇ ಚೈನಾಗ್ ಹೋಗ್ತಾ ಇತ್ತು. ಸೊ ಈಗ ಚೈನಾ ಇರಾನ್ ಅನ್ನ ಬಿಟ್ಕೊಡ್ತಾರ ಅನ್ನೋದೊಂದು ಡೌಟ್ಫುಲ್. ಪ್ರಾಬಬ್ಲಿ ಅವರು ಡೈರೆಕ್ಟ್ ಆಗಿ ಇರಾನ್ ಜೊತೆ ನಿಂತ್ಕೊಂಡು ವಾರ್ ಮಾಡದೆ ಹೋದ್ರು ಇರಾನಿಗೆ ಬೇಕಾಗಿರುವಂತ ಸಾಮಗ್ರಿಗಳು, ಇಂಟೆಲಿಜೆನ್ಸ್ಗಳು ಕೊಡ್ತಾನೆ ಬರ್ತಾ ಇದಾರೆ. ಮುಂದೆನೂ ಜಾಸ್ತಿ ಕೊಡ್ತಾನೆ ಹೋಗ್ತಾರೆ. ಸರ್, ಈಗ 14 ದಿನ ಸೀಸ್ ಫೈರ್ ಇದೆ. ಈ ಒಂದು ಸೀಸ್ ಫೈರ್ ಮುಗಿಯೋದ್ರೊಳಗಡೆನೆ ಮತ್ತೊಮ್ಮೆ ಏನಾದ್ರು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ ಆಗತ್ತೆ ಅಂತ ನನಗ್ ಅನ್ಸುತ್ತೆ. ಯಾಕಂದ್ರೆ ಇವತ್ತಿನ ಹೇಳಿಕೆಗಳು ನೋಡಿದ್ರೆ ಇನ್ನೊಂದ್ ಸುತ್ತಿನ ಟರ್ಕಿ ಮಧ್ಯಸ್ಥೆ ನಡಿಬಹುದು ಅಂತ ಬರ್ತಾ ಇದೆ. ನೋಡ್ಬೇಕು, ಇವತ್ತರಲ್ಲಿ ಇಲ್ಲ ನಾಳೆ ಗೊತ್ತಾಗತ್ತೆ ಇನ್ನೊಂದ್ ಸುತ್ತಿನ. ಎಲ್ಲಾರ್ಗು ನೆಸೆಸಿಟಿ ಇದೆ, ಎಲ್ಲಾರು ಸುಸ್ತಾಗಿದ್ದಾರೆ ಈ ಒಂದು ಯುದ್ಧದಲ್ಲಿ. ಸೊ ಎಲ್ಲಾರ್ಗು ಮಾತುಕತೆ ಅವಶ್ಯಕತೆ ಬಹಳನೇ ಇದೆ. ಇಲ್ಲಿ 2ನೇದು ಆಗದೆ ಇರ್ಬೋದು, 3, 4 ಅದ್ರಲ್ಲಿ ಏನೋ ಒಂದು ಇದಕ್ ಬರ್ತಾರೆ, ಕಾನ್ಸೆನ್ಸಸ್ ಬರ್ತಾರೆ ಅಂತ ಹೇಳೋದು. ಸರ್, ಈಗ ಇನ್ನೊಂದು ಕಡೆ ಇಸ್ರೇಲ್ ಕಡೆಯಿಂದ ಲೆಬನಾನ್ ಮೇಲೆ ದಾಳಿ ಆಗ್ತಾನೆ ಇದೆ. ಹೀಗಾಗಿ ಮಾತುಕತೆಗೆ ಕುಳಿತಾಗ ಈ ವಿಚಾರ ಪ್ರಸ್ತಾಪ ಆದಾಗ ಇದು ಯಾವ ರೀತಿ ಎಫೆಕ್ಟ್ ಮಾಡ್ಬೋದು? ಮತ್ತೊಮ್ಮೆ ವಿಫಲ ಆಗುತ್ತಾ ಅಥವಾ ಹೇಗೆ ಅಂತ? ಇಲ್ಲ, ಈ ಒಂದ್ ಕಡೆ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಪ್ರೆಷರ್ ಮಾಡಿ ಮಾತುಕತೆ ಕರೀತಾ ಇದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ಹೆಜ್ಬುಲ್ಲಾ ನೋಡೋದು ಮಾತುಕತೆ ಮಾಡ್ಲಿ ಅನ್ನೋಕ್ಕೋಸ್ಕರ ಈ ಒಂದ್ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಇದು ಎರಡೂ ಬಂದಿರೋದು ಈ ಮಾತುಕತೆ ಮತ್ತೆ ನೆಗೋಷಿಯೇಷನ್ ಪಾಯಿಂಟ್ಸ್ಗೋಸ್ಕರ ಈ ಎರಡು ನಡೀತಾನೆ ಇದೆ.
ಸರ್ ಈಗ ಈ ಮೈನಿಂಗ್ ಅಂತೆಲ್ಲ ಹೇಳ್ತಾರೆ, ಹೋರ್ಮುಜಲ್ಲಿ ಮೈನಿಂಗ್ ಮಾಡ್ತಾ ಇದ್ರು ಅಂತ, ಅದು ಹೆಂಗೆ ಸರ್? ಅದು ಏನು ಸ್ವಲ್ಪ ಎಕ್ಸ್ಪ್ಲೇನ್ ಈಗ ಮಾಡ್ತೀರಾ? ಕೆಲವು ಮೈನ್ಸ್ಗಳನ್ನೆಲ್ಲ ಹಾಕ್ಬಿಟ್ಟಿರ್ತಾರೆ ನೀರೊಳಗೆ, ಕೆಲವು ಬೆಡ್ ಮೇಲೆ ಇರುತ್ತೆ, ಕೆಲವು ತೇಲ್ತಾ ಇರುತ್ತೆ, ಕೆಲವು ನೀರಿನ ಮಧ್ಯದಲ್ಲಿರುತ್ತೆ. ಇದನ್ನೆಲ್ಲ ಹುಡ್ಕಿ ತೆಗಿಯೋದನ್ನೇ ಮೈನಿಂಗ್ ಅಂತ ಕರೀತಾರೆ. ಇಲ್ಲ ಅದನ್ನ ನಿಷ್ಕ್ರಿಯಗೊಳಿಸೋದನ್ನ ಮೈನ್ ಹಂಟಿಂಗ್ ಅಂತ ಕರೀತಾರೆ. ಸೊ ಈ ಮೈನಿಂಗ್ ಅನ್ನೋದು ಏನು ಇಲ್ಲ, ಈ ಅಳವಡಿಸಿರೋ ಮೈನ್ಸ್ಗಳನ್ನೆಲ್ಲ ತೆಗಿಯೋದು ಅಷ್ಟೇ. ಓಕೆ ಓಕೆ ಸರ್. ಹಾಗೆ ಇನ್ನೊಂದು ಕಡೆ ಈಗ ಇರಾನ್ ಹೇಳ್ತಾ ಇದೆ ಓಕೆ ನಾವು 5 ವರ್ಷಗಳ ಕಾಲ ಅಣ್ವಸ್ತ್ರವನ್ನ ಹೊಂದೋದಿಲ್ಲ ಅಂತ, ಆದ್ರೆ ಅಮೆರಿಕ ಹೇಳ್ತಾ ಇದೆ ಇಲ್ಲ ನೀವು 20 ವರ್ಷಗಳ ಕಾಲ ಹೊಂದಬಾರ್ದು ಅಣ್ವಸ್ತ್ರವನ್ನ ಅಂತ. ಹೀಗಾಗಿ ಈ ತಿಕ್ಕಾಟ ಮತ್ತೆ ಮುಂದುವರಿಯುತ್ತಾ, ಹೇಗೆ ಸರ್ ಇದು? ಇದು ನಡೀತಾನೆ ಇರುತ್ತೆ. ಯಾವತ್ತೋ ಒಂದ್ ದಿವಸ ಇರಾನ್ ಅಂತೂ ಅಣ್ವಸ್ತ್ರ ಒಂದೇ ಹೊಂದುತ್ತೆ. ಯಾಕಂದ್ರೆ ಈಗಿನ ಕಂಡೀಷನ್ಗಳಲ್ಲಿ ನೋಡಿದ್ರೆ ಯಾರು ಅಣ್ವಸ್ತ್ರ ಹೊಂದಿದಾರೋ ಅವರೇ ಬಲಿಷ್ಠವಾದ ರಾಷ್ಟ್ರ. ಈಗ ನಾರ್ತ್ ಕೊರಿಯಾ ಅಣ್ವಸ್ತ್ರ ಇಟ್ಕೊಂಡಿದೆ, ಯಾರು ಅವ್ರ ತಂಟೆಗೆ ಹೋಗಲ್ಲ. ಅದೇ ತರ ಇರಾನು ಮುಂದಿನ ದಿವಸದಲ್ಲಿ ಇಟ್ಕೋಬಹುದು, ಇಲ್ಲ ನಾನು ಹೇಳ್ತಿಲ್ಲ. ಸೊ ಯಾಕಂದ್ರೆ ಅವ್ರ ರಾಷ್ಟ್ರದ ರಕ್ಷಣೆಗೆ ಅದು ಬೇಕಾಗುವಂತ ಒಂದು ಇಂಪಾರ್ಟೆಂಟ್ ಇದರಿಂದ ಇಟ್ಕೋಬಹುದು. ಈಗ ಸದ್ಯಕ್ಕೆ ಇಲ್ಲ ಅಂದ್ರೂ ಮುಂದೆ ಇಟ್ಕೋಬಹುದು. ಸರ್, ಇನ್ನು ಕೊನೆಯದಾಗಿ ಇಷ್ಟೆಲ್ಲ ಆಗ್ತಾ ಇದೆ, ಇದರಿಂದ ಭಾರತದ ಮೇಲೆ, ನಮ್ಮ ದೇಶದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ? ಅಲ್ಲ, ಇನ್ನೂ ಅತಿ ಹೆಚ್ಚು ಎಫೆಕ್ಟ್ ಆಗುತ್ತೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಗ್ರಿಕಲ್ಚರ್, ಫಾರ್ಮಾಸ್ಯೂಟಿಕಲ್ಸ್, ಪ್ಲಾಸ್ಟಿಕ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಈಗಾಗಲೇ ಎಫೆಕ್ಟ್ ಶುರುವಾಗಿದೆ. ಇನ್ನೂ ಅತಿರೇಕಕ್ಕೆ ಹೋಗುತ್ತೆ ಇದು ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ನಾವು ಕೇಳಿದ್ವಿ ಇಷ್ಟೊತ್ತು ಗಿರೀಶ್ ಲಿಂಗಣ್ಣ ಅವರು ಮಾತಾಡ್ತಾ ಇದ್ರು. ಅಂದರೆ ಇದು ಭಾರತದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅಂದರೆ ಎಲ್ಲೋ ಆಗ್ತಾ ಇರುವಂಥ ಯುದ್ಧ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಕೂರೋ ಹಾಗಿಲ್ಲ. ಯಾಕಂದರೆ ಆಲ್ರೆಡಿ ಈಗ 40 ದಿನಗಳ ಕಾಲ ಏನು ಯುದ್ಧ ನಡೀತಾ ಇತ್ತು, ಅದರಿಂದ ಸಾಕಷ್ಟು ಎಫೆಕ್ಟ್ ಆಗಿದೆ. ಈಗಲೂ ನಮ್ಮ ರಾಜ್ಯದಲ್ಲಿ ಎಷ್ಟೋ ಹೋಟೆಲ್ ಉದ್ಯಮಗಳಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹಾಗೆ ನಾವು ನೋಡ್ತಾನೆ ಇದ್ದೀವಿ, ಡೈಲಿ ನಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ಈ ನ್ಯೂಸ್ಗಳನ್ನು ಪ್ರಸಾರ ಮಾಡ್ತಲೇ ಇದ್ದೀವಿ. ಆಟೋ ಚಾಲಕರು ರಾತ್ರಿಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ ಬಂಕ್ಗಳ ಮುಂದೆ, CNGಗೋಸ್ಕರ, ಗ್ಯಾಸ್ಗೋಸ್ಕರ. ಆದರೆ ಕೆಲವೊಂದಿಷ್ಟು ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್, ಹಾಗೆ ಇನ್ನೂ ಕೆಲವೊಂದಿಷ್ಟು ಗ್ಯಾಸ್ ಬಂಕ್ಗಳಲ್ಲಿ ಈ ಒಂದು ಡಿಮಾಂಡ್ನೇ ಅಡ್ವಾಂಟೇಜ್ ಆಗಿ ತಗೊಂಡು, ಸಪ್ಲೈ ಇಲ್ಲ, ಡಿಮಾಂಡ್ ಜಾಸ್ತಿ ಇದೆ, ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರೈಸ್ ಹೈಕ್ ಮಾಡಿದ್ರು. ಇದರಿಂದ ಸಾಕಷ್ಟು ಹೊಡೆತ ಬೀಳ್ತಾ ಇದೆ, ಮಧ್ಯಮ ವರ್ಗದವರಿಗೆ ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ. ಆದರೆ ಈಗ ಈ ಒಂದು 40 ದಿನದ ಯುದ್ಧದಿಂದಲೇ ಇಷ್ಟೆಲ್ಲ ಎಫೆಕ್ಟ್ ಆಗಿತ್ತು. ಆದರೆ ಇದೀಗ ಹೋರ್ಮುಜ್ ಜಲಸಂಧಿಯನ್ನ ಬ್ಲಾಕ್ಔಟ್ ಮಾಡಲಾಗಿದೆ. ಹೀಗಾಗಿ ಇದು ಭಾರತದ ಮೇಲೆ ಇನ್ನಷ್ಟು ಕೆಟ್ಟ ಪರಿಣಾಮವನ್ನ ಬೀರಲಿದೆ.